ಹೌದು, ಕೆಲವರು ಹೇಳ್ತಾ ಇದಾರೆ ಧಾರ್ಮಿಕ ಸ್ಥಳದಲ್ಲೆಲ್ಲ ಈ ತರ ತೆಗಿಬಾರ್ದು ಮಾಡಬಾರ್ದು. ಮತ್ತೇನ್ ತೆಗಿಬೇಕು? ಇವತ್ತು ಹರಜಾತ್ರಾ ಕಾರ್ಯಕ್ರಮ ನಡೀತೈತೆ, ಪಂಚಮಶಾಲೆಯವರು ತಮ್ದೇನೇ ಸಮಸ್ಯೆ ಇದ್ರೆ ಅಲ್ಲಿ ಒಂದು ನಿರ್ಧಾರ ಮಾಡ್ಕೊಂಡು ನಮ್ಮ ಮೀಸಲಾತಿ ನಮಗೆ ಬೇಕು ಅಂತ ಅವರು ಹೋರಾಟ ಮಾಡ್ತಾರೆ. ವಾಲ್ಮೀಕಿ ಸಮುದಾಯದವರು ರಾಜನಹಳ್ಳಿಯಲ್ಲಿ ಅವರು ಸಮುದಾಯ ಸೇರ್ಕೊಂಡು ಅವರ ಜಾತ್ರೆಗಳಲ್ಲಿ ಅವ್ರೇನ್ ಮಾಡ್ತಾರೆ, 5% ಇದ್ದದ್ದನ್ನು 7% ನಾವು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತಾರೆ. ಇವತ್ತು ಅವ್ರು ಯಶಸ್ವಿ ಆಗ್ತಾರೆ. ಗೊತ್ತಿದೆ, ಬಿ.ಪಿ. ಹರೀಶ್ ಅವರು ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಇಬ್ರು ಸಹ ತುಂಬಾ ರಾಜಕೀಯವಾಗಿ ಗೊಂದಲದಲ್ಲಿ ಒಳಗಾಗಿದ್ದಾರೆ. ಅವ್ರನ್ನ ಕರೆದು ಬಿಟ್ಟು ಬಾರಯ್ಯ ಕುತ್ಕೋ, ಬಿಡ್ರಿ, ಖಾಲಿ ಬಿಡ್ರಿ, ನಿಮ್ ರಾಜಕೀಯ ಹೊರ ಇಟ್ಕೊಡ್ರಿ, ಸಮುದಾಯ ಅಂದ್ರೆ ಮೊದಲ ಆದ್ಯತೆಯನ್ನು ಕೊಡಿ, ಸಮಾಜಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ, ಎಲ್ಲರೂ ಅಂಟಂಬ್ಲಾಗ್ ಬಾಡ್ರಿ, ನಿಮ್ ರಾಜಕೀಯ ಹೊರಗಿಟ್ಕೊಡ್ರಿ ಅಂತ ಹೇಳಿದ್ರು. ಮತ್ತೆ ಅಂತ ಧರ್ಮ ಸಮ್ಮೇಳನದಲ್ಲಿ ಅಥವಾ ಅಂತ ಒಂದು ಸಂದರ್ಭದಲ್ಲಿ ತಮ್ಮ ನೋವನ್ನ ಅವರ ಒಂದು ಏನು ಮನಸ್ಸಲ್ಲಿರ್ತಕ್ಕಂಥ ಗೊಂದಲವನ್ನು ಸರಿಪಡಿಸಿದಂತ ಸ್ವಾಮೀಜಿಗಳು ಅಲ್ಲಿ ಮಾಡ್ಬೇಕಾದ್ರೆ ಬಂಜಾರ್ ನಮ್ಮ ಒಂದು ವೇದಿಕೆ ಮೇಲೆ ಆ ಯುವಕರು ಕಪ್ಪು ಬಟ್ಟೆ ಪ್ರದರ್ಶಿಸಿದ ತಪ್ಪ. 287ನೇ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಸೂರಗೊಂಡನಕೊಪ್ಪದಲ್ಲಿ ನಡೀತು ಶನಿವಾರ ಮತ್ತೆ ಭಾನುವಾರ. ಶನಿವಾರ ರಾಜ್ಯ ಏನು ಸರ್ಕಾರದ ವೇದಿಕೆ ಕಾರ್ಯಕ್ರಮ ನಡೀತು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಯನ್ನ ಏರ್ತಾ ಇರ್ಬೇಕಾದ್ರೆ ಸಮಾಜದ ಕಳಕಳೆ ಇರ್ತಕ್ಕಂಥವ್ರು ಮತ್ತೆ ಆಗಿರ್ತಕ್ಕಂಥ ಸಮಾಜಕ್ಕೆ ಅನ್ಯಾಯದ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿರ್ತಕ್ಕಂಥ 25ರಿಂದ 30 ಜನರ ಮೇಲೆ ಒಂದು FIR ಹಾಕಲಾಗಿದೆ. ಈ ತರ ಮಾಲಾಧಾರಿ ಬಂದಿರ್ತಕ್ಕಂಥ ಯುವಕರು ಯಾಕೆ ಕೂಗಿದ್ರು? ಅವರು ಯಾಕೆ ಅವ್ರು ಕಪ್ಪು ಬಟ್ಟೆಯನ್ನ ತೋರಿಸಿದ್ರು? ಯಾಕೆ ಗೋ ಬ್ಯಾಕ್ ಡಿ ಕೆ ಹೇಳಿದ್ರು ಅಂತ? ಈಗ ನಮ್ಮ ಸಮಸ್ಯೆನ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಹೋಗಿ ನಮ್ಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಸದಸ್ಯರು ಏನಂತಾರೆ, ಸ್ವಾಮಿ ನಮ್ ವ್ಯಾಪ್ತಿಗೆ ಬರಲ್ಲ, ನೀವ್ ಕೇಳರಿ ಕೇಳ್ರಿ. ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ರೆ ಇನ್ಯಾರಿಗೆ ಕೇಳ್ಬೇಕು? ಇದೆ 3ರಿಂದ 3:45 ಮಧ್ಯೆ ಏನ್ ಶನಿವಾರ ನಡೆಯುವಂತ ವೇದಿಕೆ ಕಾರ್ಯಕ್ರಮ ಇತ್ತು, ಅದರಲ್ಲಿ ಪಿ ರಾಜೀವ್ ಅವರು ಕೇಳ್ತಾರೆ, ನನಗೆ 5 ನಿಮಿಷ ಸಮಯ ಕೊಡಿ, ಕೇವಲ 5 ನಿಮಿಷ ಸಮಯ ಕೊಡಿ, ನಮ್ಮ ಸಮಾಜದ ಸಮಸ್ಯೆ ಏನಿದೆ ಅಂತ ತಮ್ಮೊಡನೆ ಹೇಳ್ಕೊಳ್ತೀನಿ, 5 ನಿಮಿಷ ಮಾತಾಡಕ್ ಕೊಡಿ ಅಂತಂದ್ರೆ, ಇಲ್ಲ ಪ್ರೋಟೋಕಾಲ್ ಇದೆ, ನೀವು ಮಾತಾಡಂಗಿಲ್ಲ ಅಂತ ಅವ್ರನ್ನ ಮಾತಾಡಕ್ ಬಿಡೋದಿಲ್ಲ. ಆಗ ಜನ ಏನ್ ಮಾಡಿದ್ರು, ಕೂಗಿದ್ರು, ಕೊಡಿ ಅವ್ರಿಗೆ ಮಾತಾಡಕ್ಕೆ ಅಂತ ಹೇಳಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಹಾಗಂತೇಳಿ ಅವ್ರ ಮೇಲೆ 25ರಿಂದ 30 ಜನ ಮೇಲೆ FIR ಅನ್ನ ದಾಖಲಿಸ್ತೀರಿ ಅಂತಂದ್ರೆ ನೀವು ಯಾವ ರೀತಿಯಾಗಿ ರಾಜಕೀಯ ಪ್ರೇರಿತರಾಗಿದ್ದೀರಿ ಅಂತೇಳಿ ನೀವೇ ಅರ್ಥ ಮಾಡ್ಕೋಬೇಕು. PS ಅವರು ಭಾನುವಾರ ಕಾರ್ಯಕ್ರಮ ಮುಗಿದಿದೆ, ಅವ್ರು ಆರಾಮಾಗಿ ಮನೇಲಿದ್ದಾರೆ. ಆದ್ರೆ ಅವ್ರನ್ನ ಪ್ರವೋಕ್ ಮಾಡಿ ನೀವು ಕಂಪ್ಲೇಂಟ್ ತಗೊಳ್ಳಿ ಕೊಡ್ರಿ ಅಂತ ಹೇಳಿ ಅವ್ರನ್ನೇ ಕಳಿಸಿ ಸೋಮವಾರ ಬೆಳಿಗ್ಗೆ ಕೊಡಿಸ್ತಿದಾರೆ ಅಂತಂದ್ರೆ ಇದು ರಾಜಕೀಯ ಪ್ರೇರಿತವೇ ಸರಿ. ಹಾಗಾಗಿ ನಾವು ಕೇಳ್ಕೊಳ್ಳೋದಂತೆ ಯಾವುದೇ ಕಾರಣಕ್ಕೂ FIR ಅನ್ನ ನೀವು ಅದು ದಾಖಲಿಸಿರೋ FIR ಅನ್ನ ತೆಗೆದಾಕ್ಬೇಕು. ಯಾಕೆ ಆ ಹುಡುಗರು ಕೂಗಿದ್ರು? ಅವ್ರು ಕೇವಲ 25-30 ಜನ ಅಲ್ಲರಿ, ನೆರೆದಿರ್ತಕ್ಕಂಥ 10ರಿಂದ 20 ಸಾವಿರ ಜನ ಕೂಗಿದ್ರು. 500ರಿಂದ 600 ಜನ ಕಪ್ಪು ಬಟ್ಟೆನ ಕಟ್ಕೊಂಡಿದ್ರು. ತಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಸ್ವಾಮಿ ಈಗ SC A-B-C ಅಂತ ಮಾಡಿದ್ದಾರೆ 3 ಭಾಗನ. ಈಗ ಒಂದು ರೋಸ್ಟರ್ ಬಿಂದು ಏನಕ್ಕೆ ಶ್ರೇಣಿ A, ಶ್ರೇಣಿ B, ಶ್ರೇಣಿ C ಅಂತಕ್ಕಂಥ ಏನು ಹುದ್ದೆಗಳಿದಾವೆ, IAS ಆಗಿರ್ಬೋದು, IPS ಆಗಿರ್ಬೋದು, ಆಮೇಲೆ ಇವೆಲ್ಲವೂ ಕೂಡ ನಮಗೆ A ಗ್ರೇಡ್ ಅಲ್ಲಿ ಬರ್ತವೆ. A ಗ್ರೇಡ್ ಅಲ್ಲಿ ಬರ್ತಕ್ಕಂಥವು ಯಾವಪ್ಪ ಅಂತಂದ್ರೆ ಜಾಬ್ಸ್ AC, DC, DYSP, ಡಿಸ್ಟ್ರಿಕ್ಟ್ ಮೆಡಿಸಿನ್ ಆಫೀಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, AEE, KPSC, UPSC, MPSC, UPSSC ಅನ್ನೋ ಅವ್ರು A ಗ್ರೇಡ್ ಅಲ್ಲಿ ಬರ್ತಾರೆ. ಇವ್ರು ಪೇ ಸ್ಕೇಲ್ ಬಂದು 85,000ರಿಂದ 2,25,000 ಇರುತ್ತೆ. ಡಿ ಗ್ರೂಪ್ ನವ್ರು ಬಂದ್ಬಿಟ್ಟು ತಹಸೀಲ್ದಾರ್, BDO, ಸೆಕ್ಷನ್ ಆಫೀಸರ್ಸ್, PSI, AE, ರೆವಿನ್ಯೂ ಡಿಪಾರ್ಟ್ಮೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ಸ್, ಡೈರೆಕ್ಟರ್, ಅಸಿಸ್ಟೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್, ಇವರೆಲ್ಲರೂ ಕೂಡ B ಗ್ರೂಪ್ ಅಲ್ಲಿ ಬರ್ತಾರೆ. C ಗ್ರೂಪ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಬರ್ತಾರೆ. ಇಂತಹ ಗ್ರೂಪ್ಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯದಲ್ಲಾಗಿರ್ಬೋದು 100,000 ಸಾವಿರಾರು ಪೋಸ್ಟ್ ಅನ್ನ ಕರೆಯಲ್ಲ. ಸರಿ, ಕರೆದಿದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ ಏನಿದೆ ಅಂದ್ರೆ CR-SU-E-02 ಸಾಹಿಮ 2025 ಸರ್ಕಾರದ ಆದೇಶ ಯಾವ್ದು? ರೋಸ್ಟರ್ ಏನು ಒಂದು ನೇಮಕಾತಿ ಆಗ್ಬೇಕಂದ್ರೆ ರೋಸ್ಟರ್ ಕ್ಯಾಟಗರಿ ವೈಸ್ ರೋಸ್ಟ್ ಕೊಡ್ತಾ ಹೋಗ್ಬೇಕು. ಅಂತದ್ರಲ್ಲಿ ನಮ್ಗೆ ಪರಿಶಿಷ್ಟ ಜಾತಿ 1ನೇ ಪೋಸ್ಟ್ ಇತ್ತು. SC ಅಂದ ತಕ್ಷಣ A ಆಗ್ಲಿ B ಆಗ್ಲಿ C ಆಗ್ಲಿ ಏನೀಗ ಡಿವೈಡ್ ಮಾಡಿದ್ರೆ ಅದಕ್ಕಿಂತ ಹಿಂದೆ ಒಂದು SC ಅಂದ ತಕ್ಷಣ ನಾನ್ ಮಾರ್ಕ್ಸ್ ತಗೊಂಡಿದ್ರೆ ನನ್ನ ಬಂಜಾರ ಸಮಾಜದಲ್ಲೂ ಫಸ್ಟ್ ಪೋಸ್ಟ್ ತಗೊಂತಿದ್ದ. ಇನ್ನು ಲೆಫ್ಟ್ ರೈಟ್ 6, 5 ಏನ್ ಡಿವೈಡ್ ಮಾಡಿದ್ರೆ ಅವರೆಲ್ಲರೂ ಏನಾರು ಹೆಚ್ಚು ಅಂಕ ಗಳಿಸಿದ್ರೆ ಅವ್ರು ಫಸ್ಟ್ ಪೋಸ್ಟ್ ಬರ್ತಿದ್ರು. ಈಗ ಎಂತ ಪರಿಸ್ಥಿತಿ ಆಗಿದೆ ಅಂದ್ರೆ ಫಸ್ಟ್ನೇ ಪೋಸ್ಟ್ ರೋಸ್ಟರ್ ಅಲ್ಲಿ ನೀವು A ಇಂದ ಹಿಡಿದು C ಅಲ್ಲ D ಅಲ್ಲಿ ಯಾವ್ದಾರ ತಗೊಳ್ಳಿ, ಫಸ್ಟ್ನೇ ಪೋಸ್ಟ್ ಬಂದ್ಬಿಟ್ಟು ಈಗ A ಹೋತು. ಪರಿಶಿಷ್ಟ ಏನು ಜಾತಿ ವರ್ಗದ A ಬಿಂದುಗೆ ಹೋಯ್ತು.
ಎರಡನೇದ್ ಬರುತ್ತೆ ನಮಗೆ ಸಾಮಾನ್ಯ, ಮೂರನೇದ್ ಬರುತ್ತೆ ಪರಿಶಿಷ್ಟ ಪಂಗಡ, ನಾಲ್ಕನೇದ್ ಬರುತ್ತೆ ಸಾಮಾನ್ಯ. ಹಿಂಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆಮೇಲೆ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3, ಕೆಟಗರಿ 1, ಕೆಟಗರಿ 2, ಕೆಟಗರಿ 3 ಅಂತ ಏನ್ ಹೇಳ್ತೀವಲ್ಲ, ಇವನ್ನ ಒಂದೊಂದೊಂದು ಕೊಟ್ಕೋತಾರೆ. ಅದ್ರ ಮಧ್ಯೆ ಸಾಮಾನ್ಯ ಕೊಟ್ಕೊಂತ ಹೋಗ್ತಾರೆ. ಹೀಗ್ ಹೋದಾಗ ನಮ್ಮ ಬಂಜಾರ ಸಮಾಜಕ್ಕೆ ರೋಸ್ಟರ್ ಬಿಂದು ಬರೋದು 15ನೇ ಪೋಸ್ಟ್ಗೆ. 15ನೇ ಪೋಸ್ಟ್ಗೆ ರೋಸ್ಟರ್ ಬಿಂದು ಬಂಜಾರ ಸಮಾಜಕ್ಕೆ ಬರುತ್ತೆ. ಅಲೆಮಾರಿ ಸಮುದಾಯದವ್ರನ್ನು ನಮ್ಮಲ್ಲಿ ಸೇರಿಸೋದ್ರಿಂದ ಅವ್ರು 1% ಪ್ರತ್ಯೇಕ ಏನಾದ್ರು ಮಾಡ್ಕೊಂಡು ಅಥವಾ ಅವ್ರಿಗೆ ಏನಾದ್ರು ಮೊದಲ ಆದ್ಯತೆ ಸಿಕ್ಕರೆ ಬಂಜಾರ ಸಮಾಜಕ್ಕೂ ಸಿಗಲ್ಲ 15ನೇ ಪೋಸ್ಟ್. ಸೊ ಎಲ್ಲಿ ಹೋಗ್ತೀವಿ ನಾವು? ಮತ್ತೆ 33ನೇ ಪೋಸ್ಟಿಗೆ ಹೋಗ್ತೀವಿ. ಬಂಜಾರ ಸಮಾಜದವರು 33ನೇ ಪೋಸ್ಟ್, ಕೊರಮ, ಕೊರಚ, ಏನ್ ಬಂಜಾರ, ಬೋವಿ ಇದರಲ್ಲ ಈ ಕೊಲಂಬೋ ಸಮುದಾಯಗಳು 33ನೇ ಪೋಸ್ಟ್ಗೆ ಹೋಗ್ತವೆ. ಹಾಗಾದ್ರೆ ಮೊದಲನೇ ಪೋಸ್ಟಿಗೆ ಅರ್ಹತೆ ಇದ್ದರು ನಾವು 33ನೇ ಪೋಸ್ಟಿಗೆ ನಾವು ಒಂದೇ ಸರಿ ನಾವಲ್ಲಿ ಕಿತ್ತು ನಮ್ಮನ್ನೆಲ್ಲ ಹಾಕಿದ್ರೆ ಮತ್ತೆ ನಾವು ಬ್ರಾಹ್ಮಣರಿಗಿಂತ ದೊಡ್ಡ ಶ್ರೀಮಂತರು, ಅತಿ ಬ್ರಾಹ್ಮಣರಲ್ಲೇ ಬ್ರಾಹ್ಮಣರಾಗ್ಬಿಟ್ರು. ಯಾಕಂದ್ರೆ ಇವತ್ತು ಸಾಮಾನ್ಯ ಅಂತಂದ್ರೆ ಶೆಟ್ರು, ಬ್ರಾಹ್ಮಣರು ಅಂತ ಕರೀತಾರೆ. ಆದ್ರೆ ಬಂಜಾರ ಸಮಾಜ ಅವ್ರಿಗಿಂತ ದೊಡ್ಡವರು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಮತ್ತೆ ಸಾಮಾಜಿಕವಾಗಿ, ಮತ್ತೆ ಔದ್ಯೋಗಿಕವಾಗಿ ಅವರು ಬಲಿಷ್ಠರು ಅಂತ ಈಗ 33ನೇ ಪೋಸ್ಟಿಗೆ ಹಾಕ್ಬಿಟ್ರು. ಹಾಗಾದ್ರೆ ಯಾಕ್ರಿ ಕೂಗ್ಬಾರ್ದು? ಯಾಕೆ ಅವ್ರ ಜೊತೆಗೆ ನಾವು ಅವರು ಮತ್ತದ್ರಲ್ಲಿ ತಮ್ಮ ನೋವನ್ನ ಹೇಳ್ಕೋಬಾರ್ದು? ಬರೀ ಕೂಗಿದ್ದಾರೆ ಸ್ವಾಮಿ. ಬೇರೆ ಬೇರೆ ಸಮುದಾಯದವರೆಲ್ಲ ಹಲ್ಲೆನೆ ಮಾಡಿದ್ದಾರೆ, ಎಷ್ಟೋ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟ ಆಗೋದಕ್ಕೆ ಬೆಂಕಿ ಹಚ್ಚಿದ್ದಾರೆ, ಎಷ್ಟೆಲ್ಲ ಮಾಡಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ತರಬಾರ್ದು. ಒಂದು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿ ಯಾರು ಕೂಡ ಇಲ್ಲ. ತಮ್ಮ ನೋವನ್ನ ಹೇಳ್ಕೊಂಡ್ರೆ ಅವ್ರ ಮೇಲೆ FIR ಮಾಡ್ತೀರಿ ಅಂತಂದ್ರೆ ಹೇಗೆ ನೀವು? ಹೌದು, ಕೆಲವರು ಹೇಳ್ತಾ ಇದಾರೆ ಧಾರ್ಮಿಕ ಸ್ಥಳದಲ್ಲೆಲ್ಲ ಈ ತರ ತೆಗಿಬಾರ್ದು, ಮಾಡಬಾರ್ದು ಅಂತ. ಮತ್ತೆ ಏನ್ ತೆಗಿಬೇಕು? ಇವತ್ತು ಹರಜಾತ್ರಾ ಕಾರ್ಯಕ್ರಮ ನಡೀತೈತೆ, ಪಂಚಮಶಾಲೆ ತಮ್ದೇನೇ ಸಮಸ್ಯೆ ಇದ್ರೆ ಅಲ್ಲಿ ಒಂದು ನಿರ್ಧಾರ ಮಾಡ್ಕೊಂಡು ನಮ್ಮ ಮೀಸಲಾತಿ ನಮಗೆ ಬೇಕು ಅಂತ ಅವರು ಹೋರಾಟ ಮಾಡ್ತಾರೆ. ವಾಲ್ಮೀಕಿ ಸಮುದಾಯದವರು ರಾಜನಹಳ್ಳಿಯಲ್ಲಿ ಅವರು ಸಮುದಾಯ ಸೇರ್ಕೊಂಡು ಅವರ ಜಾತ್ರೆಗಳಲ್ಲಿ ಅವ್ರೇನ್ ಮಾಡ್ತಾರೆ, 5% ಇದ್ದದ್ದನ್ನು 7% ನಾವು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಾರೆ. ಇವತ್ತು ಅವ್ರು ಯಶಸ್ವಿ ಆಗ್ತಾರೆ. ಅದೇ ರೀತಿಯಾಗಿ ಇತರೆ ಬೇರೆ ಎಲ್ಲಾ ಸಮುದಾಯದವರು ತಮ್ಮ ಎಲ್ಲ ನೋವುಗಳನ್ನ ಅಥವಾ ತಮ್ಮೆಲ್ಲ ಮೀಸಲಾತಿಗಳನ್ನ ತಮ್ಮ ಹೋರಾಟದಲ್ಲಿ ಅವರು ತಮ್ಮ ಧಾರ್ಮಿಕ ಏನು ಸಭೆಗಳಲ್ಲಿ ತೀರ್ಮಾನ ಮಾಡ್ಕೊಂಡು ಹೋರಾಟವನ್ನು ಮಾಡ್ತಾರೆ. ಯಾವುದು ಬೇಡ ರೀ, ಮೊನ್ನೆ ನಡೆದಂತ ಭದ್ರಾವತಿಯಲ್ಲಿ ಇರ್ತಕ್ಕಂಥ ತರಳುಬಾಳು ಏನು ನಡೀತೋ ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆ. BP ಹರೀಶ್ ಅವರು ಮತ್ತೆ SS ಮಲ್ಲಿಕಾರ್ಜುನ್ ಅವರು ಇಬ್ರು ಸಹ ತುಂಬಾ ರಾಜಕೀಯವಾಗಿ ಗೊಂದಲದಲ್ಲಿ ಒಳಗಾಗಿದ್ದಾರೆ. ಅವ್ರನ್ನ ಕರೆದ್ಬಿಟ್ಟು ಬಾರಯ್ಯ ಕುತ್ಕೋ, ಬಿಡ್ರಿ, ಖಾಲಿ ಬಿಡ್ರಿ, ನಿಮ್ ರಾಜಕೀಯ ಹೊರಗಿಟ್ಕೊಡ್ರಿ, ಸಮಾಜ ಸಮುದಾಯ ಅಂದ್ರೆ ಮೊದಲ ಆದ್ಯತೆಯನ್ನು ಕೊಡಿ, ಸಮಾಜಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ, ಎಲ್ಲರೂ ಅಂಟಂಬ್ಲಾಗ್ ಬಾಡ್ರಿ, ನಿಮ್ ರಾಜಕೀಯ ಹೊರಗಿಟ್ಕೊಡ್ರಿ ಅಂತ ಹೇಳಿದ್ರು. ಮತ್ತೆ ಅಂತ ಧರ್ಮ ಸಮ್ಮೇಳನದಲ್ಲಿ ಅಥವಾ ಅಂತ ಒಂದು ಸಂದರ್ಭದಲ್ಲಿ ತಮ್ಮ ನೋವನ್ನ ಅವರ ಒಂದು ಏನು ಮನಸ್ಸಲ್ಲಿರ್ತಕ್ಕಂಥ ಗೊಂದಲವನ್ನು ಸರಿಪಡಿಸಿದಂತ ಸ್ವಾಮೀಜಿಗಳು ಅಲ್ಲಿ ಮಾಡ್ಬೇಕಾದ್ರೆ ಬಂಜಾರ್ ನಮ್ಮ ಒಂದು ವೇದಿಕೆ ಮೇಲೆ ಆ ಯುವಕರು ಕಪ್ಪು ಬಟ್ಟೆ ಪ್ರದರ್ಶಿಸಿದ ತಪ್ಪ ಡಿ ಪ್ರಮೋಟ್ ಆಗ್ತಾ ಇದೀವಿ ಅಂತ ಅಂದಾಗ ಮತ್ತೆ ಹೋರಾಟ ಮಾಡೋದಾಗ ಅದ್ರಾಗ ಅರ್ಥ ಇಲ್ವಾ? ಹೋರಾಟ ಮಾಡಬಾರ್ದಾ? ಇಂಥ ಹೋರಾಟವನ್ನ ಮಾಡಿದವ್ರ ಮೇಲೆ FIR ಕೇಸ್ ಹಾಕ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ದಯಮಾಡಿ ಇವತ್ತು SC ಒಂದು ಪೋಸ್ಟ್ ಅನ್ನ ತಗೊಂಡು ಅದೇ ಸರ್ಟಿಫಿಕೇಟ್ ಇವತ್ತು MLA MP ಆಮೇಲೆ ಸರ್ಕಾರಿ ನೌಕರಿಗಳು ಪ್ರತಿಯೊಂದನ್ನು ತಗೊಂಡು ನೀವು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀರಿ. ಆ SC ಸರ್ಟಿಫಿಕೇಟ್ ತಗೊಂಡು ಬಂಜಾರದ ಒಂದು ಹಗಲು ಅನ್ನನಾರ ನೀವು ಊಟ ಮಾಡಿದ್ರೆ, ನಿಮ್ಗೆ ಏನಾದ್ರು ಕೃತಜ್ಞತೆ ಅನ್ನೋದಿದ್ರೆ, ನಿಮ್ಗೆ ಏನಾದ್ರು ನಮ್ಮ ಸಮಾಜಕ್ಕೆ ಒಂದು ಏನಾರು ಮಾಡ್ಬೇಕು ಅಂತ ಇದ್ರೆ ದಯಮಾಡಿ ರೋಷ ಬಿಂದುನ ಬದಲಾಯಿಸಿ. ನಾವು 6-5 ಆಗಿರೋದನ್ನ ನಾವೇನು ಹೇಳ್ತಲ್ಲ ಅದನ್ನ ಒಳ ಮೀಸಲಾತಿ ಅದು ಆಗಿರೋದಕ್ಕೆ ನಮ್ದೇನಿಲ್ಲ ತಕರಾರು. ನಮಗ್ ಬೇಕಾಗಿರುತ್ತೆ ರೋಷ ಬಿಂದು ನಮ್ಮನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀರಿ ನೀವು? ಹಾಗಾಗಿ ಆ ರೋಷ ಬಿಂದುನ ಬದಲಾವಣೆ ಮಾಡ್ಲೇಬೇಕು ಕಡ್ಡಾಯವಾಗಿ.